ತುಂಬ ಜನ ನನ್ನನ್ನು ಕೇಳಿದ್ರು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮಾತಾಡಿ ಮ್ಯಾಮ್ ಅಂತ ಹೇಳಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಪ್ರೆಗ್ನೆನ್ಸಿ ಜರ್ನಿ. ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ತುಂಬ ಗಮ್ ಬ್ಲೀಡಿಂಗ್ ಆಗುತ್ತೆ. ತುಂಬ ಜನರಿಗೆ ಐ ಆಮ್ ಶ್ಯೂರ್ ಇಫ್ ಯು ಆರ್ ಪ್ರೆಗ್ನೆಂಟ್ ಯು ವುಡ್ ಬಿ ಎಕ್ಸ್ಪೀರಿಯನ್ಸಿಂಗ್ ದಿಸ್. ಗಮ್ ಎಲ್ಲ ಬ್ಲೀಡ್ ಆಗುತ್ತೆ. ತುಂಬ ಸ್ವಲ್ಪ ಬೈ ಮಿಸ್ಟೇಕ್ ಬ್ರಷ್ ಮಾಡಬೇಕಾದ್ರೆ ಸ್ವಲ್ಪ ಫೋರ್ಸ್ಫುಲಿ ಆಗಿಬಿಟ್ರೆ ರಕ್ತ ಬರೋಕ್ಕೆ ಶುರು ಆಗುತ್ತೆ ಗಮ್ಸಲ್ಲಿ. ಸೊ ಅದೆಲ್ಲ ಯು ಶುಡ್ ಬಿ ಕೇರ್ಫುಲ್. ಆ್ಯಂಡ್ ತುಂಬ ಹಾರ್ಡ್ ಇರೋದನ್ನು ತಿನ್ನೋಕೆ ಹೋಗ್ಬೇಡಿ, ಆಗಲ್ಲ. ನನಗೂ ಕೂಡ ಆಗೋದೇ ಇಲ್ಲ. ಚ್ಯೂ ಮಾಡೋಂಥ ನಮ್ಮಮ್ಮನ ಹಲ್ಲು ಆಗೋಕ್ಕೆ ಶುರು ಆಗುತ್ತೆ. ಕೀಪ್ ಯುವರ್ ಲೆಗ್ಸ್ ಅಪ್, ಎಲಿವೇಟೆಡ್ ಆಗಿಟ್ಕೊಳ್ಳಿ. ನೀವು ಒಂದು ಚೇರಲ್ಲಿ ಕೂತ್ಕೊಂಡಿದ್ರೆ ಇನ್ನೊಂದು ಚೇರ್ ಮುಂದ್ಗಡೆ ಇನ್ನೊಂದು ಚೇರ್ ಇಟ್ಕೊಂಡು ಆ ಚೇರ್ ಮೇಲೆ ಕಾಲಿಟ್ಕೊಳ್ಳಿ. ಇವಾಗ ನಿಮಗೆ ಇನ್ ಕೇಸ್ ಕಾಲು ಸ್ವೆಲ್ ಆಗ್ತಿದೆ ಅಂತ ಹೇಳಿದ್ರು ಕಮ್ಮಿ ಆಗುತ್ತೆ. ಬ್ರೀದ್ ಇನ್. Actually feel very fresh. Hi, good morning guys. ತುಂಬ ಹೆಕ್ಟಿಕ್ ಆಗೋಗಿದೆ ದಿನಗಳು. ಕಂಟಿನ್ಯೂಸ್ ಶೂಟ್ ನಡೀತಾ ಇದೆ ಭುವನ್ ಅವ್ರದ್ದು. ಸೊ ಎವ್ರಿ ಡೇ ಇಸ್ ಬಿಕಮ್ ಸೋ ಹೆಕ್ಟಿಕ್. ನನಗೆ ವೀಡಿಯೋಸ್ ಮಾಡೋದು ಬಿಡಿ, ನನಗೆ ತಿನ್ನೋಕ್ಕೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ನೀವು ನೋಡ್ಬೋದು ನನ್ನ ವಾಯ್ಸ್ ಕೂಡ ತುಂಬ ಬಿಕಮ್ ಸೂಪರ್ ಟಯರ್ಡ್ ಒಂಥರ. ಆ್ಯಂಡ್ ಐ ಥಿಂಕ್ 3rd ಟ್ರೈಮಿಸ್ಟರಲ್ಲಿ ಒಂದು ಸ್ವಲ್ಪ ಈ ತಲೆನೋವು ಅದೆಲ್ಲ ತುಂಬ ಕಾಮನ್. ಸೊ ಅದು ಆಗ್ತಾಯಿದೆ. ತುಂಬ ಜನ ನನ್ನನ್ನು ಕೇಳಿದ್ರು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮಾತಾಡಿ ಮ್ಯಾಮ್ ಅಂತ ಹೇಳಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಪ್ರೆಗ್ನೆನ್ಸಿ ಜರ್ನಿ. ಸೊ ಅದ್ರ ಜೊತೆಗೆ ಸುಮ್ಮನೆ ಕೂತ್ಕೊಂಡು ಮಾತಾಡೋ ಬದಲು ಮೇಕಪ್ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ಎಸ್ ಗೈಸ್, ಸೊ ಏನಂತ ಹೇಳಿದ್ರೆ ತುಂಬ ಜನ ಸುಮಾರು ವಿಷಯಗಳು ಕೇಳಿದ್ರು. ಲೈಕ್ ಹೌ ವಾಟ್ ಈಸ್ ದ ಗ್ಯಾಪ್, ಬೆಸ್ಟ್ ಗ್ಯಾಪ್ ಬಿಟ್ವೀನ್ ದ ಫಸ್ಟ್ ಚೈಲ್ಡ್ ಆ್ಯಂಡ್ ದ ಸೆಕೆಂಡ್ ಚೈಲ್ಡ್ ಅಂತೆಲ್ಲ ಹೇಳ್ಕೊಂಡು. ಸೊ ಬೇಸಿಕಲಿ ನಾವು ಬ್ರೆಸ್ಟ್ ಫೀಡ್ ಮಾಡಬೇಕಾಗಿರೋದು, ಮಗುಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ಮಾಡಬೇಕಿರೋದು 6 months. ನಾನು 1 year 3 months ಫೀಡ್ ಮಾಡಿದೆ ನನ್ನ ಮಗುಗೆ. ಸೊ ಐ ಕನ್ಸೀವ್ಡ್. ನಾನು ಕನ್ಸೀವ್ ಆಗಿ ಇನ್ನೂ 2 ತಿಂಗಳು ಫೀಡ್ ಮಾಡಿದೆ, ವಿಚ್ ಇಸ್ ವೆರಿ ಗುಡ್. ಬಟ್ ನನಗೆ ಓಕೆ, ಸೊ ಹೇಗಾಯಿತು ಅಂತ ಹೇಳ್ಬಿಡ್ತೀನಿ ಫಸ್ಟ್. ನಾನು ರೆಗ್ಯುಲರಾಗಿ ನನ್ನ ಗೈನ್ಯಾಕ್ ಹತ್ರ ಇಲ್ಲಿ ದೀಸ್ ಆರ್ ಯೋರ್ ಪಿಯರ್ ಪ್ರೆಷರ್ಸ್, ಆಯಿತಾ. ಐ ಡೋಂಟ್ ನೋ, ಪ್ರೆಗ್ನೆಂಟ್ ಲೇಡೀಸ್ ಇವನ್ ಎಲ್ಲರಿಗೂ ನಿಮ್ಗೆ ಹೆಡ್ಡೇಕ್ ಆದರೆ ಇಲ್ಲೊಂದು ಸ್ವಲ್ಪ ನೀವು ಮಸಾಜ್ ಮಾಡ್ಕೊಳ್ಳಿ. ಹೀಗೆ ಸಿ ಲೈಕ್ ದಿಸ್, ಹೀಗೆ ಹೀಗೆ ರಿಂಕಲ್ಸ್ ಬರಲ್ಲ, ಮತ್ತು ಯು ಫೀಲ್ ವೆರಿ ಫ್ರೆಶ್ ಆಫ್ಟರ್ ದಿಸ್. ಆ್ಯಕ್ಚುಲಿ ವಾಷರ್ ಸ್ಟೋನಲ್ಲಿ ಮಾಡಬೇಕು, ಬಟ್ ನಾನು ಚಿಕ್ಕ ಕಿಟ್ ಇಟ್ಕೊಳ್ಳೋದು ಇವಾಗ. ನನ್ನ ಮೇಕಪ್ ಕಿಟ್ ದೊಡ್ಡ ಬ್ಯಾಗ್ ಇದೆ, ದೊಡ್ಡ ಬಾಕ್ಸ್. ಅದನ್ನು ಓಪನ್ ಮಾಡಿದ್ರೆ ಅದರಲ್ಲಿ ಏನು ತೆಗಿಬೇಕು ಏನು ಅಷ್ಟು, ಬಿಕಾಸ್ ಎಸ್ಪೆಷಲಿ ಶೂಟಿಂಗ್ ಇರಬೇಕಾದ್ರೆ ಸುಮ್ಮನೆ ಪರ್ಚೇಸ್ ಮಾಡೋದು, ಇದು ಅದು ಅದು ಇದು ಅಂತ ಹಂಗೆ ತುಂಬಿಸ್ಬಿಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಇದೆ, ನನಗೆ ವಾಷರ್ ಸ್ಟೋನ್, ಮಸಾಜಿಂಗ್ ಸ್ಟೋನ್, ಪ್ರತಿಯೊಂದು ಅದರಲ್ಲಿದೆ. ಸೊ ಎಸ್, ಹೀಗೆ ಮಾಡ್ಕೊಳ್ಳಿ ಗೈಸ್. ನಾನು ಸ್ವಲ್ಪ ತಲೆನೋವಿದೆ, ಸೊ ಹೀಗೆ ಮಾಡಿಕೊಂಡಾಗ ಸ್ವಲ್ಪ ರಿಲೀಫ್ ಆಗುತ್ತೆ. ಎಸ್, ಸೊ ಅದೇ ನಾನು ಹೇಳ್ತಾ ಇದ್ದೆ. ಐ ಯೂಸ್ ಟು ಗೋ ಟು ಮೈ ಗೈನ್ಯಾಕ್ ರೆಗ್ಯುಲರ್ಲಿ. ತುಂಬ ಜನ ಏನು ಮಾಡ್ತಾರೆ, ಪ್ರೆಗ್ನೆನ್ಸಿಯಲ್ಲಿ ಕಂಪ್ಲೀಟ್ ಗೈನ್ಯಾಕ್ ಹತ್ರ ಹೋಗ್ತಾ ಇರ್ತಾರೆ. ಪ್ರೆಗ್ನೆಂಟ್ ಆಗಿ ಇಮ್ಮಿಡಿಯೇಟ್ ಒನ್ಸ್ ಡೆಲಿವರ್ ಆಗಿದ ತಕ್ಷಣ ಪೀಡಿಯಾಟ್ರಿಷಿಯನ್ ಮಾತ್ರ, ಬಿಕಾಸ್ ಕಾನ್ಸಂಟ್ರೇಷನ್ ಮಗು ಮೇಲೆ ಹೋಗ್ಬಿಡುತ್ತೆ. ಮಗುಗೆ ವ್ಯಾಕ್ಸಿನೇಷನ್ಸು ಟೈಮ್ಗೆ, ಮಗು ವೆಯ್ಟ್ ಚೆಕ್ ಮಾಡೋದು, ಮಗುಗೆ ಜ್ವರ ಬಂತು ಇನ್ನೊಂದು ಅಂತ ಹೇಳಿದಾಗ ಅದರ ಒಂದು ಏನು ಹೇಳೋದು, ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಅಲ್ಲಿ ಹೋಗ್ಬಿಡುತ್ತೆ. ನಾವು ನಮ್ಮನ್ನು ನೋಡ್ಕೊಳ್ಳೋದೇ ಇಲ್ಲ, ಹಾಗಾಗೋಗುತ್ತೆ. ನನಗೂ ಹಾಗೆ ಆಯಿತು. ಫಸ್ಟ್ ಬೇಬಿ ಆಗಿದ ತಕ್ಷಣ ಅದೊಂಥರ ಐ ಸ್ಟಾಪ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ಸಪ್ಲಿಮೆಂಟ್ಸ್ ನಿಲ್ಲಿಸ್ಬಿಟ್ಟೆ, ಏನೇನೋ
ಐ ಸ್ಟಾರ್ಟೆಡ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಬೇಬೀಸ್ ಹೆಲ್ತ್. ಅಂದರೆ ಮಗುದು ವ್ಯಾಕ್ಸಿನೇಷನ್ ಆನ್ ಟೈಮ್ ಆಗಬೇಕು, ಆ ಥರದ್ದೇ ಒಂದು ಕಾನ್ಸಂಟ್ರೇಷನ್ ಬಂದುಬಿಡುತ್ತೆ. ಪ್ರತಿ ತಾಯಿಗೂ ಹಾಗೇ, ನನಗೂ ಹಾಗೆ ಆಯಿತು. ಬಟ್ ಮೈ ಡಾಕ್ಟರ್ ಟೋಲ್ಡ್ ಮೀ, ಇಲ್ಲ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಇಲ್ಲಿವರೆಗೂ ಮಗು ಹೊಟ್ಟೆಲಿತ್ತು, ಈಗ ಮಗು ಆಚೆ ಬಂದಿದೆ. ಮಗು ಆಚೆ ಬಂದಿದೆ ಅಂತ ಹೇಳಿದರೆ, ಮಗು ಆಚೆ ಬಂದಮೇಲೆ ಯು ಆರ್ ಫೀಡಿಂಗ್ ದ ಬೇಬಿ. ಸೊ ನಿಮ್ಮ ರಕ್ತ ಏನಿದೆ, ನಿಮ್ಮ ಮೈಯಲ್ಲಿರುವಂಥ ರಕ್ತ ಹಾಲಾಗಿ ಕನ್ವರ್ಟ್ ಆಗಿ ಮಗುವಿಗೆ ನೀವು ಹಾಲು ಕೊಡ್ತೀರ. ಆ ಥರ ಇದ್ದಾಗ ನಿಮ್ಮ ಬಾಡಿಯಲ್ಲಿ ಪೋಷಕಾಂಶ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೀವೇನು ತಿಂತೀರಾ, ನಿಮ್ಮ ಬಾಡಿಲಿ ಏನು ಪೋಷಕಾಂಶ ಇರುತ್ತೆ ಪ್ರತಿಯೊಂದು ಮಗುಗೆ ಹೋಗಿಬಿಡುತ್ತೆ. ಆವಾಗಲೇ ಆಗೋದು ಹೇರ್ ಫಾಲ್ ಆಗುತ್ತೆ, ವೀಕ್ನೆಸ್, ಫೆಟೀಗ್ ಎಲ್ಲ ಆಗುತ್ತೆ. ಬಾಣಂತನ ಏನು ಹೇಳೋದು, ಬಸ್ರಿ ಟೈಮಲ್ಲಿ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ. ಬಾಣಂತನ ಟೈಮಲ್ಲಿ ಹೇರ್ ಫಾಲ್ ಆಗುತ್ತೆ, ತುಂಬ ಸುಸ್ತಾಗುತ್ತೆ, ಮೈಕೈ ಎಲ್ಲ ನೋವಾಗುತ್ತೆ, ಎಲ್ಲ ಅದಕ್ಕೆ. ಆಲ್ಸೋ ಬಿಕಾಸ್ ನಿದ್ದೆ ಇರಲ್ಲ, ರಾತ್ರಿ ಎಲ್ಲ ಮಗು ಜೊತೆ ಎದ್ದಿರ್ತೀವಿ, ಆ ಥರ. ಸೊ ಎವ್ರಿಥಿಂಗ್ ಪುಟ್ ಟುಗೆದರ್. ಸೊ ಹೆಣ್ಮಕ್ಳೇ, ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಮಗು ಹುಟ್ಟಿದ ಮೇಲೂ ಕೂಡ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ಸಪ್ಲಿಮೆಂಟ್ಸ್ ಏನಾದರೂ ಬೇಕಾ ಚೆಕ್ ಮಾಡ್ಕೊಳ್ಳಿ, ಬ್ಲಡ್ ಟೆಸ್ಟ್ ಮಾಡಿಸ್ತಾಯಿರಿ. ನಿಮಗೇನಾದರೂ ಏನು ಸಫಿಷಿಯೆಂಟ್ ಆಗಿಲ್ಲ, ಮೆಗ್ನೀಷಿಯಮ್ ಇದೆಲ್ಲ ತುಂಬ ಡ್ರಾಪ್ ಆಗಿಬಿಡುತ್ತೆ, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ ಎಲ್ಲ ಅದೆಲ್ಲ ಡ್ರಾಪ್ ಆಯಿತು ಅಂತ ಆದರೆ ಪ್ಲೀಸ್ ಸ್ಟಾರ್ಟ್ ವಿತ್ ಸಪ್ಲಿಮೆಂಟ್ಸ್. ನೀವೇನು ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಮ ಮಗುಗೋಸ್ಕರ ತಗೊಳ್ತಾ ಇದ್ರೋ ಅದನ್ನು ನಿಮಗೋಸ್ಕರ ತಗೊಳ್ಳಿ ಆಫ್ಟರ್ ಡೆಲಿವರಿ. ಸೊ ಆ ಥರ ಹೇಳಿದ್ರು ನನ್ನ ಡಾಕ್ಟರ್. ಆ್ಯಂಡ್ ನಾನು ರೆಗ್ಯುಲರಾಗಿ ಐ ಯೂಸ್ ಟು ವಿಸಿಟ್ ಹರ್. ಸೊ ನನ್ನ ಗೈನ್ಯಾಕ್ ಹೇಳಿದ್ದು, ನಾವು ಕೇಳಿದಾಗ ಅವ್ರು ಹೇಳಿದ್ದು ಏನಂತ ಹೇಳಿದ್ರೆ, ನಿಮಗೆ ಒಂದೇ ಮಗು ಸಾಕಾ, ಇಲ್ಲ ಡೂ ಯು ವಾಂಟ್ ಮೋರ್ ಕಿಡ್ಸ್ ಅಂತ ನನ್ನ ಭುವನ್ ಅವ್ರು ಕೇಳಿದ್ರು. ಇವಾಗ ನಾವು ಹೇಳಿದ್ವಿ, ಇಲ್ಲ ಡೆಫಿನೆಟ್ಲಿ ವಿ ವಾಂಟ್ ಮೋರ್ ದೆನ್ ಒನ್ ಚೈಲ್ಡ್. ಯಾಕಂದರೆ ನಾನು ಒಬ್ಬಳೇ ಮಗಳು, ನನಗೆ ಆಟಾಡೋಕ್ಕೆ ಫ್ರೆಂಡ್ಸ್ ಇರ್ತಿದ್ರು, ಬಟ್ ಕಸಿನ್ಸು ತುಂಬ ಕ್ಲೋಸ್ ನನಗೆ. ಬಟ್ ಯಾವಾಗಲೂ ಒಂದು ಸತಿ ಸಿಗ್ತೀವಲ್ವಾ. ಸಿಬ್ಲಿಂಗ್ ಅಂತ ಹೇಳಿದ್ರೆ ಥ್ರೂಔಟ್ ಯುವರ್ ಲೈಫ್ ನಿಮ್ಮ ಜೊತೆಗೆ ಇರ್ತಾರೆ, ಅನ್ಲೆಸ್ ಆ ಮದುವೆ ಆಗಿ ಹೋಗೋವರೆಗೂ ಕೂಡ ನಿಮ್ಮ ಜೊತೆಗೆ ಇರ್ತಾರೆ. ಸೊ ಸಿಬ್ಲಿಂಗ್ಸ್ ಬಾಂಡ್ ಅದು ಬೇರೆ. ಈಗಲೂ ಕೂಡ ನಮ್ಮಮ್ಮ, ನಾನು ಇನ್ನೊಂದು ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮಗೆ ಕುಪತಿ ಕುಳ್ಶಾಸ್ತ್ರ ತೋರಿಸ್ಕೊಟ್ಟೆ. ಅಂದರೆ ನಮ್ಮಲ್ಲಿ ಸೀಮಂತ ಅನ್ನೋದಿಲ್ಲ, ನಮ್ಮಲ್ಲಿ ಈ ಥರ ಈ ಕೂಪತಿ ಕುಳ್ಶಾಸ್ತ್ರ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಟ್ಟೆ. ಅದರಲ್ಲಿ ನೀವು ನೋಡ್ಬೋದು ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಈಗಲೂ ಕೂಡ ಅವರ ಬಾಂಡ್ ಹೇಗಿದೆ ಅಂತ ಹೇಳಿದ್ರೆ, ಅವರು ಹುಡ್ದಾಗ್ಲಿಂದ ಹೇಗೆ ಅಕ್ಕ ತಂಗಿ ಹೇಗಿದ್ರು ಈಗಲೂ ಹಾಗೇ ಇದ್ದಾರೆ. ಈಗಲೂ ಕೂಡ ನಾನು ಇಲ್ಲಿ ಬೆಂಗಳೂರಲ್ಲಿ ಇರ್ತೀನಿ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಅವ್ರ ಕಷ್ಟ ಸುಖ ಮಾತಾಡ್ಕೊಳ್ತಾರೆ, ಅವರು ಏನಿದ್ರು ಅವ್ರದ್ದು ಶೇರ್ ಮಾಡ್ಕೊಳ್ತಾರೆ. ಸೊ ಐ ಆಲ್ವೇಸ್ ವಾಂಟೆಡ್ ನನ್ನ ಮಗುಗೆ ಒಂದು ಅಣ್ಣನೋ ಅಲ್ಲ ತಂಗಿನೋ ತಮ್ಮನೋ ಬೇಕೇ ಬೇಕು ಅಂತ. ಸೊ ನಾವು ಅದನ್ನು ಹೇಳಿದ್ವಿ ಡಾಕ್ಟರ್ಗೆ. ಭುವನ್ ಅವ್ರನ್ನ ಕೇಳಿದ್ರೆ 3 ಮಕ್ಕಳು ಅಂತಾರೆ, ಅದು ಬೇರೆ ವಿಷಯ. ಬಟ್ ಡಾಕ್ಟರ್ ಹೇಳಿದ್ವಿ ಈ ಥರ, ಆಫ್ಕೋರ್ಸ್ ಎಸ್ ಇನ್ನೊಂದು ಮಗು ಬೇಕು ಅಂತ. ಆವಾಗ ಅವರೇ ಹೇಳಿದ್ದು, ನಾನಾಗ ಆಲ್ರೆಡಿ 1 year 1 month ಆಗಿತ್ತು. ನನ್ನ ಪಾಪುಗೆ, ಮೊದಲನೇ ಪಾಪುಗೆ 1 ವರ್ಷ 1 ತಿಂಗಳಾಗಿತ್ತು. ಆವಾಗ ಅವ್ರು ಹೇಳಿದರು, ಈ ಥರ ಇನ್ ಕೇಸ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಅನದರ್ ಬೇಬಿ, ಪ್ಲ್ಯಾನ್ ಮಾಡ್ಕೊಬಿಡಿ. ಬಿಕಾಸ್ ಒಂದು ತಾಯಿಗೆ ಒಂದು ಮೆಮರಿ ಅಂತ ಇರುತ್ತೆ. ಅಂದರೆ ಮಗುನ ಟ್ರೀಟ್ ಮಾಡಿ, ಅದಕ್ಕೆ ಬ್ರೆಸ್ಟ್ ಫೀಡ್ ಮಾಡಿ, ಅದರ ಟೈಮಿಗೆ ಡೈಪರ್ ಚೇಂಜ್ ಮಾಡೋದು, ಆ ಒಂದು ಸ್ಕೆಡ್ಯೂಲ್ ಇದೆಯಲ್ಲ, ಅದು ನ್ಯೂ ಮಾಮ್ಸಿಗೆ ಕಷ್ಟ ಅಂತ ಅನ್ಸಲ್ಲ. ಅಂದರೆ ಅಯ್ಯೋ ದೇವಾ ಹೇಗಪ್ಪ ಅಂತ ಅನ್ಸಲ್ಲ. ಬಿಕಾಸ್ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅದಕ್ಕೆ ಅವ್ರೇನು ಹೇಳಿದ್ರು ಅಂದರೆ, ಪ್ಲ್ಯಾನ್ ಮಾಡಿ, ಇಫ್ ಇನ್ ಕೇಸ್ ಕನ್ಸೀವ್ ಆದರೆ ಒಳ್ಳೆಯದೇ, ಆಮೇಲೆ ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸ್ಬಿಡೋಣ ಮಗುಗೆ. ಕೆಲವರು ಬರೀ 6 ತಿಂಗಳು ಕೊಡ್ತಾರೆ, ನೀವು 1 ವರ್ಷ 1 ತಿಂಗಳು ಕೊಟ್ಟಿದ್ದೀರಾ, ಕೊಡಿ, ಕನ್ಸೀವ್ ಆಗೋವರೆಗೂ ಕೊಡಿ, ಕನ್ಸೀವ್ ಆದಮೇಲೆ ಯು ಶುಡ್ ಸ್ಟಾಪ್ ಅಂತ ಹೇಳ್ಕೊಂಡು. ಹಾಗಾಗಿ ಆ್ಯಕ್ಚುಲಿ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ರೆ ಕನ್ಸೀವ್ ಆಗೋಲ್ಲ, ತುಂಬ ರೇರ್ ಕೇಸಸಲ್ಲಿ ಕನ್ಸೀವ್ ಆಗೋದು. ನಾನು ಥ್ರೂ ಔಟ್ ದ ಡೇ ಮಾಡ್ತಿರ್ಲಿಲ್ಲ, ರಾತ್ರಿ ಮಾತ್ರ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೆ. ಸೊ ಎಲ್ಲೋ ಒಂದು ಕಡೆ ಆ ಒಂದು ಇಂಟರ್ವಲ್ಸ್ ಕಮ್ಮಿ ಆಗಿದ್ದರಿಂದ ಐ ಕನ್ಸೀವ್ಡ್.
ಆ್ಯಂಡ್ ರಾತ್ರಿ ಮಾತ್ರ ಫೀಡ್ ಮಾಡ್ತಾಯಿದ್ದೆ ಮಗುಗೆ. ಬಟ್ ಅದು ಹೆಂಗಾಗೋಯ್ತು ಅಂತ ಹೇಳಿ ಮಲಗಕ್ಕೆ ಬಿಡ್ತಾಯಿಲ್ಲ. ಶಿ ಯೂಸ್ ಟು ಆಲ್ವೇಸ್ ಕಮ್, ನಾನು ಮಲಗಿರೋ ಸೈಡ್ಗೆ ಶಿ ಯೂಸ್ ಟು ಆಲ್ವೇಸ್ ಸ್ಲೀಪ್. ಅದು ಹಂಗೆ ಮಕ್ಕಳಿಗೆ ಬೇಕು ಅಂತ ಅನಿಸ್ತಾ ಇರ್ತದೆ. ದೇ ವಾಂಟ್ ಟು ಕೀಪ್ ಕ್ಲಿಂಗಿಂಗ್ ಆನ್ ಟು ಯು. ಸೊ ಹಾಗಾಯಿತು. ಬಟ್ ಐ ಕನ್ಸೀವ್ಡ್ ಆ್ಯಂಡ್ ದೆನ್ ಡಾಕ್ಟರ್ ನನಗೆ ಆಮೇಲೆ ಇನ್ನೂ 2 ತಿಂಗಳು ನಾನು ನೈಟ್ ಫೀಡ್ ಮಾಡ್ತಾಯಿದ್ದೆ. ಆಮೇಲೆ ಡಾಕ್ಟರ್ ಹೇಳಿದ್ರು, ಇಲ್ಲ ಹೀಗೆ ಮಾಡಬಾರ್ದು, ನೀವು ಒಳಗಿರೋ ಮಗುಗೆ ಏನು ಪೋಷಕಾಂಶ ಹೋಗಲ್ಲ ನೀವು ಈ ಥರ ಫೀಡ್ ಮಾಡಿದರೆ. ಸಾಕು, 1 ವರ್ಷ 2 ತಿಂಗಳು ಕೊಟ್ಟಿದ್ದೀರ, ಅಲ್ಲ 3 ತಿಂಗಳು ಕೊಟ್ಟಿದ್ದೀರ. ಸೊ ಆಲ್ಮೋಸ್ಟ್ ನಾನು 15 ಮಂತ್ಸ್ ಫೀಡ್ ಮಾಡಿದೆ ನನ್ನ ಮಗುಗೆ. ಸೊ 15 ಮಂತ್ಸ್ ಇಸ್ ಅ ಲಾಟ್. ಬರೀ 6 ಮಂತ್ಸ್ ಫೀಡ್ ಮಾಡ್ತಾರೆ. ಯು ಫೆಡ್ ಅ ಲಾಟ್, ಸಾಕು ಈಗ ಸ್ಟಾಪ್ ಮಾಡಿ ಅಂತಾರೆ. ಬಿಕಾಸ್ ಒಳಗಿರೋ ಮಗುಗೆ ನಾನು ಕನ್ಸೀವ್ ಆಗಿದ್ನಲ್ಲ, ಒಳಗಿರೋ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ದೆನ್ ಐ ಸ್ಟಾಪ್. 15th ಮಂತಿಗೆ ಐ ಸ್ಟಾಪ್. ಸೊ ಡಾಕ್ಟರ್ ಹೇಳೋ ಪ್ರಕಾರ ಈಗ ನನ್ನ ಮಗು, ದೊಡ್ಡ ಮಗುಗೆ 2ನೇ ಮಗುಗೆ ಈಗ ನನಗೆ ಕೊಟ್ಟಿರೋ ಡ್ಯೂ ಡೇಟ್ ಪ್ರಕಾರ 1 ವರ್ಷ 11 ತಿಂಗಳು ಡಿಫ್ರೆನ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ 2 ಇಯರ್ಸ್ ಥರ. ಸೊ ಆ ಡಿಫ್ರೆನ್ಸ್ ಬಂದು ಇಟ್ ಈಸ್ ಅ ಗುಡ್ ಡಿಫ್ರೆನ್ಸ್ ಅಂತ. ಮೊದಲನೇ ಮಗುಗೆ 2ನೇ ಮಗುಗೆ ತುಂಬ ಕ್ಲೋಸ್ ಆದರೆ ಈ ಮಗುಗೂ ಪೋಷಕಾಂಶ ಹೋಗಿರಲ್ಲ, ಆ ಮಗುಗೂ ಹೋಗಿರಲ್ಲ. ಪ್ರಾಪರ್ 1 ಇಯರ್ ಬ್ರೆಸ್ಟ್ ಫೀಡಿಂಗ್. ಅದು ಅಗೇನ್ 1 ಇಯರ್ ಬ್ರೆಸ್ಟ್ ಫೀಡಿಂಗ್ ನಿಮ್ಮ ಚಾಯ್ಸ್, ತಾಯಿ ಆಗಿರೋ ಅವಳ ಚಾಯ್ಸ್. ಅದು ಯಾರೂ ಫೋರ್ಸ್ ಮಾಡೋದು ಬೇಕಾಗಿಲ್ಲ. ಒಬ್ಬ ತಾಯಿಗೆ ಮಾಡಬೇಕು, ನನ್ನ ಮಗುಗೆ ಇಷ್ಟು ನಾನು ಕೊಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ನೀವಿದ್ದರೆ ಖಂಡಿತ ಮಾಡಿ. ನೋಬಡಿ ಕ್ಯಾನ್ ಸ್ಟಾಪ್ ಯು. ಸೊ ನಾನು ಹಾಗೆ ಮಾಡಿದೆ. ಅದೊಂಥರ ತಾಯಂದ್ರಿಗೆ ಒಂದು ಬಾಂಡ್. ಅದು ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡಿದಾಗ ನನ್ನ ಮಗು ನನ್ನ ಜೊತೆನೇ ಇರುತ್ತೆ. ಅದೊಂಥರ ಸ್ಕಿನ್ ಟು ಸ್ಕಿನ್ ಕೊಟ್ಟಾಗ ಅದು ಬೇರೆಯೇ ಫೀಲಿಂಗ್. ಅದು ಎಲ್ಲ ತಾಯಿಯಂದರು ಕನೆಕ್ಟ್ ಮಾಡ್ಕೊತೀರ. ಆಮೇಲೆ ಎಷ್ಟು ಕೊಡೋಕ್ಕಾಗುತ್ತೆ? 1 ವರ್ಷ ಕೊಡೋಕ್ಕಾಗುತ್ತೆ, ಅದ್ರ ಮೇಲೆ ನಿಮ್ಗೆ ಕೊಡೋಕ್ಕೆ ಆಗೋದೂ ಇಲ್ಲ. ಸೊ ಆ 1 ವರ್ಷ ಆ ಪ್ರಾಸೆಸ್ನ ಎಂಜಾಯ್ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ಬ್ಯೂಟಿಫುಲ್. ಸೊ ನಾನಂತೂ ಖಂಡಿತ ತುಂಬ ಎಂಜಾಯ್ ಮಾಡಿದೆ ಆ ಪ್ರಾಸೆಸ್. ನನ್ನ ಮಗು ನನ್ನ ಜೊತೆನೇ ಯಾವಾಗಲೂ. ಅದು ತುಂಬ ಜನ ಕೇಳ್ತಿದ್ರು, ಅದು ಹೆಂಗೆ ನೀವು ಅಷ್ಟೊಂದು ಟ್ರಾವೆಲ್ ಮಾಡ್ತಿದ್ರಿ ಅಂತ. ನಾನು ಬೇರೆ ಕಂಟ್ರಿಗೆ ಹೋದಾಗಲೂ ಕೂಡ ನಂದೊಂದು ಫೀಡಿಂಗ್ ಪಿಲ್ಲೋ ಮಗುದು, ಒಂದು ಏಪ್ರನ್ ಯಾವಾಗಲೂ ಕ್ಯಾರಿ ಮಾಡ್ತಿದ್ದೆ. ಅದು ಯಾವುದೇ ಬಟ್ಟೆ ಆಗಿರಲಿ, ಸೀರೆ ಇದ್ದರೂ ಕೂಡ ನಾನು ಬಿಡ್ತಾ ಇರಲಿಲ್ಲ. ನಾನು ಎಲ್ಲ ಕಡೆ ಹೋಗ್ತಾ ಇದ್ದೇನೆ. ಇವದೇ ನಾವು ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಿದಾಗ ನಂದು ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ, ಒಂದು ಬ್ಲ್ಯಾಕ್ ಕಲರ್ ಏಪ್ರನ್ ಹಾಕ್ಕೊಂಡೇ ಇರ್ತೀನಿ ನಾನು. ಪ್ರತಿ ಕಡೆ ತೊಗೊಂಡಿದ್ದೀನಿ ನಾನು. ಫ್ಲೈಟಲ್ಲೂ ಫೀಡ್ ಮಾಡ್ತಿದ್ದೆ, ಎಲ್ಲ ಕಡೆ. ವೆನ್ ಎವರ್ ಶಿ ವಾಸ್ ಹಂಗ್ರಿ ಐ ಯೂಸ್ ಟು ಫೀಡ್. ಸೊ ಅದು ನನಗೆ ರಿಗ್ರೆಟ್ಸ್ ಇಲ್ಲ. ನನ್ನ ಮಗುಗೆ ನಾನು ತುಂಬ ಕಮ್ಮಿ ಫೀಡ್ ಮಾಡಿಬಿಟ್ಟು ನಾನು ರಿಗ್ರೆಟ್ಟೇ ಇಲ್ಲ ನನಗೆ. 15 ತಿಂಗಳು ಚೆನ್ನಾಗಿ ಫೀಡ್ ಮಾಡಿದ್ದೀನಿ. ಸೊ ಆ ಥರ ಇಟ್ಸ್ ಅಗೇನ್ ಲೆಫ್ಟ್ ಟು ಯು. ತಾಯಿ, ಕೆಲವರು ತಾಯಿ ವರ್ಕ್ ಮಾಡ್ತಾರೆ. ಸೊ 6 ಮಂತ್ಸ್ ಮೇಲೆ ಅವರಿಗೆ ಕಷ್ಟ ಆಗುತ್ತೆ. ದಟ್ಸ್ ಫೈನ್, ಕಂಪ್ಲೀಟ್ಲಿ ಅವರ ಚಾಯ್ಸ್ ಅದು. ಇದರಲ್ಲಿ ಯಾರ ಮೇಲೂ ಏನೂ ಹೇರೋಕ್ಕಾಗಲ್ಲ ಹಾಗೆ. ಸೊ ದ್ಯಾಟ್ ವಾಸ್ ಮೈ ಪ್ರೆಗ್ನೆನ್ಸಿ ಜರ್ನಿ. ಸೊ ಡಾಕ್ಟರ್ ಕಡೆಯಿಂದ ಎಲ್ಲ ಥರದ ಒಂದು ಇನ್ಪುಟ್ಸ್ ತಗೊಂಡು ಅವರು ಈ ಒಂದು ಗ್ಯಾಪ್ ಏನಿದೆ, 1 ವರ್ಷ 11 ತಿಂಗಳು ಗ್ಯಾಪ್, 2 ವರ್ಷ ಅರೌಂಡ್ ಕ್ಲೋಸ್ ಟು 2 ವರ್ಷ ಗ್ಯಾಪ್ ತುಂಬ ಒಳ್ಳೆಯದು ಮೊದಲನೇ ಮಗುಗೆ 2ನೇ ಮಗುಗೆ ಅಂತ ಹೇಳಿದಾಗ ದಟ್ಸ್ ಹೌ ವಿ ಪ್ಲ್ಯಾನ್. ಸೊ ದೇವ್ರ ದಯದಿಂದ ಹಾಗೆ. ಆ್ಯಂಡ್ ನಿನ್ನೆ ನಾನೊಂದು ಗ್ರೋತ್ ಸ್ಕ್ಯಾನಿಗೆ ಹೋಗಿದ್ದೆ. ನಿನ್ನೆ ನನ್ನ ಗ್ರೋತ್ ಸ್ಕ್ಯಾನಲ್ಲಿ ನನ್ನ 2ನೇ ಮಗುನ ಮೂಮೆಂಟ್ಸ್ ಎಲ್ಲ ನೋಡಿಕೊಂಡು ಅದೊಂದು ಇದೇ ಒಂದು ಖುಷಿ ನಿಜವಾಗ್ಲೂ. ಆ ಮೂವ್ಮೆಂಟು ಮಗುದು ಅವರು ತೋರಿಸ್ತಾರೆ, ಕೈ, ಕಾಲು, ಕಣ್ಣು, ಮೂಗು ಅಂತೆಲ್ಲ ತೋರಿಸ್ತಾರೆ, ವಿಚ್ ಇಸ್ ಸೋ ಬ್ಯೂಟಿಫುಲ್. ನಮಗೆ ಆ ಮಗು ಆಚೆ ಬರೋವರೆಗೂ ಕೂಡ ಸ್ಕ್ಯಾನಲ್ಲಿ ಏನು ಕಾಣಿಸುತ್ತೆ ಅದೊಂದು ಇಮ್ಯಾಜಿನರಿ ಅಷ್ಟೇ ನಮಗೆ ಮಗು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಐ ಹ್ಯಾಡ್ ಸಚ್ ಅ ವಂಡರ್ಫುಲ್ ಟೈಮ್. ನಾನು ಮತ್ತು ಭುವನ್ ಅವರು, ಅವ್ರಿಗೆ ಆ್ಯಕ್ಚುಲಿ ಶೂಟಿಂಗ್ ಇತ್ತು ನೆನ್ನೆ. ಮಧ್ಯ ಲಂಚ್ ಬ್ರೇಕಲ್ಲಿ ಹೋಗ್ಬಿಟ್ಟು ಬಂದ್ವಿ. ನಮಗೆ ಟೈಮೇ ಸಿಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾನು 7ನೇ ತಿಂಗಳಲ್ಲಿ ಹೋಗಬೇಕಿತ್ತು. 7ನೇ ತಿಂಗಳು ಕ್ರಾಸೇ ಆಗೋಯ್ತು ನಂದು. ಆಮೇಲೆ ಡಾಕ್ಟರ್ ಹೇಳಿದ್ರು, ಇಲ್ಲ ಪರವಾಗಿಲ್ಲ ಬನ್ನಿ, ಗೊತ್ತು ನೀವು ಬ್ಯುಸಿ ಇರ್ತೀರಾ ಅಂತ, ಪರವಾಗಿಲ್ಲ ಬನ್ನಿ ಅಂತ. ನನ್ನ ಗೈನಕಾಲಜಿಸ್ಟು ಹೇಳಿದ್ರು, ಇಲ್ಲ ಹೋಗಿ, ಇನ್ನೂ ಡಿಲೇ ಆಗೋದು ಬೇಡ, ಗ್ರೋತ್ ಸ್ಕ್ಯಾನ್ 7 ತಿಂಗಳಲ್ಲಿ ಮಾಡಿಸ್ಬಿಡ್ಬೇಕು, ಹೋಗ್ಬಿಡಿ ಅಂತ. ಸೊ ಅದು ಆಯಿತು. ಆ್ಯಂಡ್ ಮಗು ಹಾರ್ಟ್ ಬೀಟ್ ಕೇಳೋದಾಗಲಿ ಅದೆಲ್ಲ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಸೊ ನೀವು ಕೂಡ ತಾಯಿ ತಂದೆ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸೊ
ಎಸ್, ಇಟ್ಸ್ ಬ್ಯೂಟಿಫುಲ್. ಬಟ್ ಅದೇ ಫುಡ್ ತುಂಬ ಜನ ಆದರೂ ಕೇಳ್ತಾಯಿದ್ರು. ನಾನು ಬಿಕಾಸ್ ದಿಸ್ ಇಸ್ ಮೈ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಫುಡ್ ವೈಸ್ ಏನು, ವಾಟ್ ಈಸ್ ದ ಬೆಸ್ಟ್ ಅಂತ ಹೇಳಿಕೊಂಡು ಆದಷ್ಟು ಪ್ರೋಟೀನ್ ತಿನ್ನಿ. ಆದಷ್ಟು ಪ್ರೋಟೀನ್, ಸೊಪ್ಪು, ಫೈಬರ್, ಸೊಪ್ಪು ಪಲ್ಯ, ಫ್ರೂಟ್ಸು, ವೆಜಿಟೇಬಲ್ಸು, ಬೇಯಿಸಿದ ವೆಜಿಟೇಬಲ್ಸ್ ತಿನ್ನಿ. ಬ್ರೇಕ್ ಸಿಕ್ಕಿದ್ರೆ ಸ್ಯಾಲೆಡ್ಸ್ ಮಾಡ್ಕೊತೀನಿ. ಸ್ಯಾಲೆಡ್ಸ್ ನಾನು ಸ್ಯಾಲೆಡ್ ಸ್ವಲ್ಪ ಕಳ್ಳಿ ನಾನು ಸ್ಯಾಲೆಡ್ ತಿನ್ನೋಕ್ಕೆ. ಭುವನ್ ಅವರು ಹೀ ಈಸ್ ವೆರಿ ಗುಡ್. ಅವರು ಬಿಕಾಸ್ ಅವ್ರು ಡಯಟಲ್ಲಿ ಇರೋದ್ರಿಂದ ಅವ್ರು ತುಂಬ ಸ್ಯಾಲೆಡ್ ತಿಂತಾರೆ. ಅವರು ಫೋರ್ಸ್ ಮಾಡಿ ನನ್ನ ಪ್ಲೇಟಿಗೆ ಹಾಕ್ಬಿಡ್ತಾರೆ. ಸೊ ಐ ಹ್ಯಾವ್ ಟು ಈಟ್. ಬಟ್ ತುಂಬ ಒಳ್ಳೆಯದು. ಬೀಟ್ರೂಟ್, ಕ್ಯಾರೆಟ್, ಸೌತೆಕಾಯಿ, ಪೊಮೊಗ್ರಾನೆಟ್ಟು, ಲೆಮನ್, ಸ್ವಲ್ಪ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್. ಆಮೇಲೆ ಸ್ಪ್ರೌಟ್ಸ್, ಒಂದು ಸ್ವಲ್ಪ ಸ್ಪ್ರೌಟ್ಸ್ನ ನೀವು ಸ್ವಲ್ಪ ಬೇಯಿಸ್ಕೊಬಿಡಿ. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಸ್ಪ್ರೌಟ್ಸ್ನ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಒಂದು 2 ನಿಮಿಷ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ನಿಮಗದು. ಬಿಕಾಸ್ ಸೆನ್ಸಿಟಿವ್ ಇರುತ್ತೆ ಹಲ್ಲು, ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ತುಂಬ ಗಮ್ ಬ್ಲೀಡಿಂಗ್ ಆಗುತ್ತೆ. ತುಂಬ ಜನರಿಗೆ ಐ ಆಮ್ ಶ್ಯೂರ್ ಇಫ್ ಯು ಆರ್ ಪ್ರೆಗ್ನೆಂಟ್ ಯು ವುಡ್ ಬಿ ಎಕ್ಸ್ಪೀರಿಯನ್ಸಿಂಗ್ ದಿಸ್. ಗಮ್ ಎಲ್ಲ ಬ್ಲೀಡ್ ಆಗುತ್ತೆ. ತುಂಬ ಸ್ವಲ್ಪ ಬೈ ಮಿಸ್ಟೇಕ್ ಬ್ರಷ್ ಮಾಡಬೇಕಾದ್ರೆ ಸ್ವಲ್ಪ ಫೋರ್ಸ್ಫುಲಿ ಆಗಿಬಿಟ್ರೆ ರಕ್ತ ಬರೋಕ್ಕೆ ಶುರು ಆಗುತ್ತೆ ಗಮ್ಸಲ್ಲಿ. ಸೊ ಅದೆಲ್ಲ ಯು ಶುಡ್ ಬಿ ಕೇರ್ಫುಲ್. ಆ್ಯಂಡ್ ತುಂಬ ಹಾರ್ಡ್ ಇರೋದನ್ನು ತಿನ್ನೋಕೆ ಹೋಗಬೇಡಿ. ಆಗಲ್ಲ, ನನಗೂ ಕೂಡ ಆಗೋದೇ ಇಲ್ಲ. ಚ್ಯೂ ಮಾಡೋಂಥ ನಮ್ಮಮ್ಮನ ಹಲ್ಲು ನೋವಾಗಕ್ಕೆ ಶುರು ಆಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಮತ್ತು ಇನ್ನು ಬೇರೆ ಏನು ಹೇಳ್ಬೋದು. ಆಮೇಲೆ ಅಷ್ಟೇ, ಈಟ್ ವೆಲ್, ಆನ್ ಟೈಮ್ ತಿನ್ನಿ. ನನ್ನ ಬೆಳಿಗ್ಗೆ ನಾನು ಓಟ್ಸ್ ತಿಂತೀನಿ. ಬೆಳಿಗ್ಗೆ ಓಟ್ಸ್ ಮತ್ತು ಮೊಟ್ಟೆ, ಅದ್ರ ಜೊತೆಗೆ ಬೇಯಿಸಿದ್ದ ಇದು ಏನು ಸ್ವೀಟ್ ಪೊಟೆಟೊ, ಗೆಣಸು ತಿಂತೀನಿ ಬೆಳಿಗ್ಗೆ. ಆಮೇಲೆ ದಟ್ ಈಸ್ ವೆರಿ ಗುಡ್, ಸಫಿಷಿಯೆಂಟ್. ಆ ಒಂದು ಮಲ್ಟಿಗ್ರೇನ್ ಓಟ್ಸ್ ಬರುತ್ತೆ. ಮಲ್ಟಿಗ್ರೇನ್ ಓಟ್ಸ್, ಮೊಟ್ಟೆ ಮತ್ತು ಗೆಣಸು, ಅದೊಂಥರ ಫಿಲ್ಲಿಂಗ್ ಆಗುತ್ತೆ ನನಗೆ ಬೆಳಿಗ್ಗೆಗೆ. ಮತ್ತು ಮಧ್ಯಾಹ್ನ ಸೊಪ್ಪು, ಮುದ್ದೆ ಇದ್ದರೆ ಮುದ್ದೆ, ಇಲ್ಲ ರಾಗಿ ರೊಟ್ಟಿ, ಇಲ್ಲ ಚಪಾತಿ, ಏನದು ಒಂದು 2 ಚಪಾತಿ ತಿಂತೀನಿ, ಸ್ವಲ್ಪ ಅನ್ನ ತಿಂತೀನಿ. ನಾನ್ ವೆಜ್ ಇದ್ದರೆ ಚಿಕನ್, ಮಟನ್, ಮೀನು ಏನಾದರೂ ಅದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಸೊಪ್ಪು ತಿಂತೀನಿ ಮಧ್ಯಾಹ್ನ. ಸೊಪ್ಪು ತಿಂತೀನಿ, ಮೊಟ್ಟೆ ತಿಂತೀನಿ. ನಾನ್ ವೆಜ್ ಇದ್ದರೆ ನಾನ್ ವೆಜ್, ಇಲ್ಲ ಅಂತ ಹೇಳಿದರೆ ಏನು ವೆಜಿಟೇಬಲ್ಸ್ ಸಾರಿದೆ ಅದನ್ನೇ. ಆಮೇಲೆ ಇನ್ನು ರಾತ್ರಿ ಈಗ ಒಂದು ಸ್ವಲ್ಪ ದಿನದಿಂದ ರಾತ್ರಿ ಏನು ತಿಂತಾಯಿಲ್ಲ ನಾನು. ಬಿಕಾಸ್ ಐ ಫೀಲ್ ವೆರಿ ಟಯರ್ಡ್. ಶೂಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸುಸ್ತಾಗಿ ಹೋಗಿರುತ್ತೆ. ಸೊ ಆ ಒಂದು ಮತ್ತೆ ಕೂತ್ಕೊಂಡು ತಿನ್ನೋಷ್ಟು ಪೇಷನ್ಸೇ ಇರೋಲ್ಲ. ಸೊ ನಾನು ಕೈಂಡ್ ಆಫ್ ಅವಾಯ್ಡ್, ನನಗೆ ಅವಾಯ್ಡ್ ಮಾಡಬಾರ್ದು ಆ್ಯಕ್ಚುಲಿ. ಪ್ರೆಗ್ನೆನ್ಸಿಲಿ ಆದಷ್ಟು ತಿನ್ನಬೇಕು. ಟ್ರೈ ನಾಟ್ ಟು ಅವಾಯ್ಡ್. ಬಟ್ ಇನ್ ಕೇಸ್ ನಿಮಗೆ ಹೆವಿ ಅನಿಸ್ತು, ಬೇಡ ಅಂತ ಅನಿಸಿದ್ರೆ ಬೇಡ. ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್. ಅದೊಂಥರ ಜಾಸ್ತಿ ತಿಂದ್ರೂ ಒಂಥರ ವಾಕಳಿಕೆ ಬಂದಂಗೆ ಆಗುತ್ತೆ. ಸೊ ಯು ಕ್ಯಾನ್ ಅವಾಯ್ಡ್. ಬಟ್ ರಾತ್ರಿ 1 ಗ್ಲಾಸ್ ಹಾಲು ಕುಡೀರಿ. ಮೊಟ್ಟೆ ತಿನ್ನಿ, ಒಂದು ಮೊಟ್ಟೆ ತಿನ್ನಿ ರಾತ್ರಿ, ಏನು ಹೆವಿ ಅನಿಸಲ್ಲ. ಆಮೇಲೆ ಅಷ್ಟೇ, ಮಧ್ಯೆ ಫ್ರೂಟ್ಸ್ ತಿನ್ನಿ. ನಾನು ಐ ಆಮ್ ಅ ಫ್ರೂಟ್ಸ್ ಪರ್ಸನ್. ನನಗೆ ವೆಜಿಟೇಬಲ್ಸ್ಗಿಂತ ಫ್ರೂಟ್ಸ್ ಇಷ್ಟ. ಐ ಲವ್ ಫ್ರೂಟ್ಸ್. ನಾನು ತುಂಬ ಫ್ರೂಟ್ಸ್ ತಿಂತೀನಿ. ಸೊ ಫ್ರೂಟ್ಸ್ ತಿನ್ನಿ. ಎಳ್ನೀರು ಕುಡೀರಿ, ವೆರಿ ವೆರಿ ಇಂಪಾರ್ಟೆಂಟ್ ಎಳ್ನೀರು ಫಾರ್ ಪ್ರೆಗ್ನೆಂಟ್ ಲೇಡೀಸ್. ಬಿಕಾಸ್ ಯು ಹ್ಯಾವ್ ಟು ಬಿ ಹೈಡ್ರೇಟೆಡ್. ತುಂಬ ನೀರು ಬೇಕು ನಿಮಗೆ. ಅದೇ ವಾಶ್ರೂಮಿಗೆ ಹೋಗಬೇಕು ಅಂತಲೂ ಅನ್ನಿಸ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಡ್ರಿಂಕ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವಾಟರ್. ಎಸ್. ಸೊ ಯಾ, ಮೇಕಪ್ ಇಸ್ ಆಲ್ಮೋಸ್ಟ್ ಡನ್. ತೆಗೆದು ಒಳಗಿಟ್ಬಿಡ್ತೀನಿ. ಸೊ ನಿಮ್ಮ ಹತ್ರ ಮಾತಾಡ್ಕೊಂಡು ಮೇಕಪ್ ಮುಗಿಸ್ಬಿಟ್ಟೆ ನಾನು. ಡ್ರಿಂಕ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವಾಟರ್.
ಫಿಕ್ಸಿಂಗ್ ಸ್ಪ್ರೇ ಮೈಕ್ರೋ ಫಿನಿಶ್ದು PSC. ದಟ್ಸ್ ಅಬೌಟ್ ಮೈ ಡಯಟ್ ಅಷ್ಟೇ ಗೈಸ್. ನಾನು ಆ ಥರ ಏನು ತುಂಬ ಹೆವಿಯಾಗಿ ಮಾಡಬೇಕು ಅಂತ ಏನು ಮಾಡಲ್ಲ. ಇದೊಂದು ಸ್ವಲ್ಪ ಬ್ಲಷ್ ಜಾಸ್ತಿ ಆಗಿದೆ ಇವತ್ತು. ನಾನು ಕಾಂಪ್ಯಾಕ್ಟ್ ಇನ್ನೂ ಹಾಕಿಲ್ಲ. ಸೊ ಇದರಲ್ಲಿದೆ. ನನ್ನ ಬ್ರಷ್ ಇನ್ನೊಂದು ಬ್ಯಾಗಲ್ಲಿ ಆಗೋಗಿದೆ. ಸೊ ಅದು ಹೋಗಿ ತೊಗೊಂಡು ಬರಬೇಕು. ನಾನು ಆಮೇಲೆ ಜಸ್ಟ್ ಐ ಆಮ್ ಗೋನಾ ಟಚ್ ಅ ಲಿಟಲ್ ಬಿಟ್ ಆಫ್ ಪೌಡರ್. ಐ ಆಮ್ ಗುಡ್ ಟು ಗೋ. ಸೊ ನೀವು ಇಫ್ ಯು ಆರ್ ಅ ಪ್ರೆಗ್ನೆಂಟ್ ಲೇಡಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸುಸ್ತು ಮಾಡ್ಕೋಬೇಡಿ, ಜಾಸ್ತಿ ಓಡಾಡಿ. ನಂದು ಅದೇ ಆಗಿದೆ, ತುಂಬ ಓಡಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಇಟ್ಸ್ ವೆರಿ ಟೈರಿಂಗ್. ಆಗೋದು ಬೇಡ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮಗೆ ಎಷ್ಟು ಸಾಧ್ಯ ಅಷ್ಟು ಓಡಾಡಿ. ಬಟ್ ತೀರಾ ಹೆವಿ ವೆಯ್ಟ್ ಲಿಫ್ಟ್ ಮಾಡೋದು, ಬಗ್ಗೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೂತ್ಕೊಂಡಾಗ ಆದಷ್ಟು ಪುಟ್ ಯುವರ್ ಲೆಗ್ಸ್ ಅಪ್. ಯಾಕಂದರೆ ಸ್ವೆಲ್ಲಿಂಗ್ ಆಗುತ್ತೆ ತುಂಬ. ನನ್ನ ಕಾಲಲ್ಲೂ ತುಂಬ ಸ್ವೆಲ್ಲಿಂಗ್ ಇದೆ. ಸೊ ಸ್ವೆಲ್ ಆಗುತ್ತೆ. ಸೊ ಆದಷ್ಟು ಕೀಪ್ ಯುವರ್ ಲೆಗ್ಸ್ ಅಪ್, ಎಲಿವೇಟೆಡ್ ಆಗಿಟ್ಕೊಳ್ಳಿ. ನೀವು ಒಂದು ಚೇರಲ್ಲಿ ಕೂತ್ಕೊಂಡಿದ್ರೆ ಇನ್ನೊಂದು ಚೇರ್ ಮುಂದ್ಗಡೆ ಇನ್ನೊಂದು ಚೇರ್ ಇಟ್ಕೊಂಡು ಆ ಚೇರ್ ಮೇಲೆ ಕಾಲಿಟ್ಕೊಳ್ಳಿ. ಇವಾಗ ನಿಮಗೆ ಇನ್ ಕೇಸ್ ಕಾಲು ಸ್ವೆಲ್ ಆಗ್ತಿದೆ ಅಂತ ಹೇಳಿದ್ರು ಕಮ್ಮಿ ಆಗುತ್ತೆ. ಆಮೇಲೆ ಸಾಫ್ಟ್ ಕೌಚ್. ಈಗ ನಾನು ಸೋಫಾದಲ್ಲೆಲ್ಲ ಕೂತ್ಕೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಬಿಕಾಸ್ ಅದು ಹಿಂಗೆ ಕೆಳಗೆ ಹೋಗುತ್ತಲ್ಲ, ಬೆನ್ನೆಲ್ಲ ನೋವಾಗಕ್ಕೆ ಶುರು ಆಗುತ್ತೆ. ಸೊ ಆದಷ್ಟು ಚೇರಲ್ಲೇ ಕೂತ್ಕೊಳ್ಳಿ. ಬೇಕಿದ್ರೆ ಒಂದು ಪಿಲ್ಲೋ ಇಟ್ಕೊಳ್ಳಿ ಚೇರ್ ಹಿಂದೆ, ಕುಷನಿಂಗಿಗೆ. ಚೇರಲ್ಲಿ ಕೂತ್ಕೊಂಡು ಆರಾಮಾಗಿ ಕಾಲು ಸ್ಟ್ರೆಚ್ ಮಾಡಿಕೊಂಡು ಕಂಫರ್ಟಬಲಾಗಿ ಕೂತ್ಕೊಳ್ಳಿ. ಊಟ ಮಾಡಬೇಕಾದ್ರೂ ಹೀಗೆ ಕೂತ್ಕೊಳ್ಳಿ. ಆಮೇಲೆ ಆದಷ್ಟು ಫುಟ್ ಎಕ್ಸಸೈಸ್ ಮಾಡ್ತಾಯಿರಿ, ಕೈ ಎಕ್ಸಸೈಸ್ ಮಾಡ್ತಾಯಿರಿ. ಇಲ್ಲೆಲ್ಲ ಜಾಯಿಂಟ್ಸ್ ಎಲ್ಲ ಒಂಥರ ಪೇಯ್ನ್ ಆಗೋಕ್ಕೆ ಶುರು ಆಗುತ್ತೆ, ಅದು ಮಾಡಿ. ಆ ಥರ ಎಲ್ಲ ಹೀಗೆ. ಸೊ ಇದೆಲ್ಲ ಬೇಸಿಕ್ಲಿ ಇಟ್ ವಿಲ್ ಇಂಪ್ರೂವ್ ದ ಬ್ಲಡ್ ಸರ್ಕ್ಯುಲೇಷನ್. ಅದನ್ನು ಮಾಡಿ. ವಾಟ್ ಎಲ್ಸ್? ಸಿಂಪಲ್ ಗೈಸ್, ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಜಾಸ್ತಿ ಡೋಂಟ್ ಸ್ಟ್ರೆಸ್ ಅಬೌಟ್ ಎನಿಥಿಂಗ್. ಎಲ್ಲರ ಲೈಫಲ್ಲೂ ಎಲ್ಲ ಥರದ್ದು ಟೆನ್ಷನ್ ಇರುತ್ತೆ. ಈಗ ನನಗೆ ಹೇಗೆ ಅಂದರೆ ನಾವು ಸಿನಿಮಾ ಪ್ರೊಡಕ್ಷನ್ ಮಾಡ್ತಿರೋದ್ರಿಂದ ಅದ್ರದ್ದು ಟೆನ್ಷನ್ ಹೇಳೋಕ್ಕೆ ಆಗಲ್ಲ. ಅಲ್ಲಿ ಕೂತಿರ್ತೀವಿ, ನಮಗೆ ಲಕ್ಷಗಟ್ಟಲೆ ಖರ್ಚಿರುತ್ತೆ. ಅದ್ರ ಜೊತೆಗೆ ಸಡನ್ನಾಗಿ ಬಂದು ಫ್ಯೂಲ್ ಖಾಲಿ ಆಗೋಗಿದೆ ಅಂತಾರೆ. ಸಡನ್ನಾಗಿ ಕಾಸ್ಟ್ಯೂಮರ್ ಬಂದುಬಿಟ್ಟು ನಾಳೆ ಕಾಸ್ಟ್ಯೂಮ್ ರೆಡಿ ಆಗಿಲ್ಲ, ನಮ್ಗೆ ದುಡ್ಡು ಬೇಕು ಅಂತಾರೆ. ಆರ್ಟ್ ಡೈರೆಕ್ಟರ್ ಬಂದುಬಿಟ್ಟು ನಮಗೆ ಸೆಟ್ ಹಾಕೋದಕ್ಕೆ ದುಡ್ಡು ಬೇಕು ಅಂತಾರೆ. ಇಟ್ಸ್ ಅನ್ಬಿಲೀವಬ್ಲಿ ಸ್ಟ್ರೆಸ್ಫುಲ್. ಬಟ್ ಇಟ್ಸ್ ಅ ಪ್ರಾಸೆಸ್ ಅಂತ ಹೇಳಿ ನಾವು ಅದನ್ನು ಎಂಜಾಯ್ ಮಾಡ್ತಿದ್ದೀವಿ. ಸೊ ನೀವು ಕೂಡ ಅಷ್ಟೇ, ಯಾವುದಕ್ಕೂ ಸ್ಟ್ರೆಸ್ ತಗೋಬೇಡಿ. ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಕಾಮಾಗಿ ಮೆಡಿಟೇಷನ್ ಮಾಡಿ, ತುಂಬ ಸಾಫ್ಟಾಗಿರೋ ಮ್ಯೂಸಿಕ್, ದೇವ್ರ ನಾಮ ಕೇಳಿ. ಮಗುಗೂ ತುಂಬ ಒಳ್ಳೆಯದು. ಅಂತ ಇರುವಂಥ ಓಮೇ ಒಂದು 108 ಟೈಮ್ಸ್ ಓಮ್ ಬರೋವಂಥದ್ದಿದೆ ಯೂಟ್ಯೂಬಲ್ಲಿ. ಅದನ್ನು ಕೇಳಿಸ್ಕೊಳ್ಳಿ. ಸುಮ್ಮನೆ ಓಮ್ ಪ್ಲೇ ಆಗ್ತಾ ಇರಲಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ. ಓಮ್ ನೋಡಿ, ನನ್ನ ಮಗು ಈಗ ಓಮ್ ಅಂದಿದ ತಕ್ಷಣ ಮೂಮೆಂಟ್. ಸೊ ಅದೊಂಥರ ಮಕ್ಕಳಿಗೆ ತುಂಬ ಸೂದಾಗುತ್ತೆ ಅವ್ರಿಗೆ. ಬ್ರೀದ್ ಇನ್ ಮಾಡ್ಕೊಳ್ಳಿ. ಬ್ರೀದ್ ಔಟ್ ಮಾಡಬೇಕಾದ್ರೆ ಓಮ್ನ ರಿಲೀಸ್ ಮಾಡಿ. ಇನ್ಹೇಲ್ ಓಮ್. Breathe in. Actually feel very fresh. You feel fresh, you feel refreshed. ಅದೊಂಥರ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಓಮ್ ಅನ್ನೋದು. ಸೊ ಓಮ್ ಜಪ ಮಾಡಿ. ಆಮೇಲೆ ಆದಷ್ಟು ಕೂತ್ಕೋಬೇಕಾದ್ರೆ ಹಂಚ್ ಮಾಡಬೇಡಿ. ಬಿಕಾಸ್ ಆಲ್ರೆಡಿ ಬೇಬಿ ವೆಯ್ಟ್ ಇರೋದ್ರಿಂದ ನಾವು ಹಿಂಗೆ ಮುಂದೆ ಹೋಗ್ತಾ ಇರ್ತೀವಿ, ಇಲ್ಲ ಹಿಂಗೆ ಹೋಗ್ತಾ ಇರ್ತೀವಿ, ಬೆನ್ನು ನೋವಾಗೋಕ್ಕೆ ಶುರು ಆಗುತ್ತೆ. ಸೊ ಶೋಲ್ಡರ್ಸ್ ಯಾವಾಗಲೂ ಸ್ಟಿಫ್ ಇಟ್ಕೊಳ್ಳಿ. ಹಿಂಗೆ ಅಂದರೆ ಶೋಲ್ಡರ್, ಯುವರ್ ಬಾಡಿ ಪೋಸ್ಚರ್ ಶುಡ್ ಬಿ ಸ್ಟ್ರೇಟ್. ಈ ಹಿಂದೆ ಬ್ಲೇಡ್ಸ್ ಇದೆಯಲ್ಲ, ಬ್ಲೇಡ್ಸ್ ಹಿಂಗೆ ಟಚ್ ಆಗೋ ಥರ ಹಿಂಗಿರಬೇಕು.
ಸ್ಟ್ರೇಟ್. ಆವಾಗ ಮುಂದೆ ಬೇಬಿ ಬಂದಮೇಲೂ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗಲೂ ಕೂಡ ನೀವು ಈ ಥರ ಹಂಚಾಗಲ್ಲ, ನಿಮ್ಮ ಶೋಲ್ಡರ್ ಪೇಯ್ನ್, ಬ್ಯಾಕ್ ಪೇಯ್ನ್ ಬರಲ್ಲ. ಸೊ ಕೀಪ್ ಇಟ್ ಲೈಕ್ ದಿಸ್, ಸ್ಟ್ರೇಟ್ ಹಂಚ್ ಮಾಡಬೇಕು. ಆ್ಯಂಡ್ ಯೋಗ ಮಾಡಿ. ಇಫ್ ಯು ಹ್ಯಾವ್ ಯೋಗ ಟ್ರೈನರ್ಸ್ ನಿಯರ್ ಬೈ, ಯೋಗ ಮಾಡಿ. ನನಗೆ ತುಂಬ ಆಸೆ, ನನಗೆ ಅದೊಂದು ಫಾರ್ಗಾಟ್ ದ ಫ್ಲಿಪ್ಕಾರ್ಟ್ ಅವ್ರದ್ದೊಂದು ಯೋಗ ಸೆಷನ್ ಇತ್ತು. ಅದಕ್ಕೆ ನಾನು ಐ ಹ್ಯಾಡ್ ಗಾನ್ ಆ್ಯಸ್ ಅ ಪಾರ್ಟ್ ಆಫ್ ದ ಇವೆಂಟ್. ವಾವ್, ಅವ್ರು ಎಷ್ಟು ಚಂದ ಟ್ರೈನ್ ಮಾಡಿದ್ರು ಅಂದರೆ, ಯೋಗ ಟೀಚರ್, ಶಿ ವಾಸ್ ಸೋ ಗುಡ್. ಐ ಕುಡ್ ಫೀಲ್, ಅಂದರೆ ಅವ್ರು ಫುಲ್ ಎಕ್ಸಸೈಸ್ ಈ ಥರ ನಮಗೆ ಮಾಡಿಸ್ತಾಯಿದ್ರು. ಆ್ಯಂಡ್ ದೆನ್ ಈ ಥರ ನಮಗೆ ಮಾಡಿಸ್ತಾಯಿದ್ರು. ಸೊ ಬೇಸಿಕಲಿ ಇಟ್ ಇಂಪ್ರೂವ್ಡ್ ದ ಬ್ಲಡ್ ಸರ್ಕ್ಯುಲೇಷನ್, ವಿಚ್ ಇಸ್ ವೆರಿ ಗುಡ್ ಫಾರ್ ಪ್ರೆಗ್ನೆಂಟ್ ಲೇಡೀಸ್. ಆ ಥರ ಸುಮಾರು ಅವ್ರು ನಮಗೆ ಯೋಗ ಸೆಷನ್ಸ್ ಕಂಡಕ್ಟ್ ಮಾಡಿದ್ರು. ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್. ಸೊ ನೀವು ಕೂಡ ಇಫ್ ಯು ಫೀಲ್ ಟೂ ಮಚ್ ಬಾಡಿ ಪೇಯ್ನ್, ತುಂಬ ಒಂಥರ ಮೈಯೆಲ್ಲ ಕಟ್ಕೊಂಡೋಗಿದೆ ಅಂತ ಅನಿಸಿದ್ರೆ, ಪ್ಲೀಸ್ ಗೋ ಫಾರ್ ಅ ಯೋಗ ಸೆಷನ್. ಯು ವಿಲ್ ಫೀಲ್ ವೆರಿ ರಿಲ್ಯಾಕ್ಸ್ಡ್. ಆಮೇಲೆ ತಿನ್ನಿ, ಜಾಸ್ತಿ ನೀರು ಕುಡೀರಿ. ಪಾನಿದು ಹಾಂ, ಪಾನಿದು. ಸೊ ನೀರು ಕುಡಿತಾರೆ. ನಂಗೆ ಇವಾಗ ಬಾಯಾರಿಕೆ ಆಗ್ತಾಯಿದೆ, ಅದೇ ಯೋಚನೆ ಮಾಡಿದೆ. ನಾರಿಯಲ್ ಪಾನಿ ಹೇ ಖಾಲಿ ಹೋಗಿ, ಅದು ಪಾನಿದು. ಸೊ ಎಳ್ನೀರು ಕುಡೀರಿ. ನಾನು ಖಾಲಿ ಆಗೋಗಿದೆ, ನನಗೆ ಆರ್ಡ್ರ್ ಮಾಡಬೇಕು. ಆದಷ್ಟು ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್, ಡ್ರಿಂಕ್ ಲಾಟ್ಸ್ ಆಫ್ ವಾಟರ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಯೋರ್ ಲಿಟಲ್ ಒನ್. ಆ್ಯಂಡ್ ಹ್ಯಾಪಿ ಪ್ರೆಗ್ನೆನ್ಸಿ, ಹ್ಯಾಪಿ ಡೆಲಿವರಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಕಾಮೆಂಟ್ಸಲ್ಲಿ ಬರಿತಾ ಇರಿ. ಐ ವಿಲ್ ಲವ್ ಟು ಲಿಸನ್ ಟು ಯೋರ್ ರೆಸ್ಪಾನ್ಸ್. ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಬಿಕಾಸ್ ಇಲ್ಲಿ ನೀವು ಮಾತ್ರ ನೋಡ್ಕೋಬೇಕು, ಬೇರೆ ಯಾರೂ ನೋಡ್ಕೊಳಕ್ಕಾಗಲ್ಲ. ಸೊ ಎಲ್ಲರೂ ಇರ್ತಾರೆ, ಫ್ಯಾಮ್ಲಿ ಇರ್ತಾರೆ, ಹಸ್ಬೆಂಡ್ ಇರ್ತಾರೆ, ಎಲ್ಲರೂ ನೋಡ್ಕೊತಾರೆ. ಬಟ್ ಎಲ್ಲದಕ್ಕಿಂತ ಯು ಶುಡ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ನಿಮಗೆ ಸುಸ್ತಾಯ್ತಾ ಹೋಗಿ ಮಲ್ಕೊಳ್ಳಿ. ಯಾರಿಗೂ ಯು ಡೋಂಟ್ ಹ್ಯಾವ್ ಟು ಬಿ ಆನ್ಸರಬಲ್ ಟು ಎನಿಬಡಿ. ನಿಮಗೆ ಸುಸ್ತಾಯ್ತಾ ದಯವಿಟ್ಟು ಹೋಗಿ ಮಲ್ಕೊಳ್ಳಿ. ನಾನಿವಾಗ ರಾತ್ರಿ ಸ್ವಲ್ಪ ಹೊತ್ತು ಮಗು ಜೊತೆ ಆಟಾಡ್ಬಿಟ್ಟು ನಾನು ಹೋಗಿ ಮಲ್ಕೊಬಿಡ್ತೀನಿ. ಆಗಲ್ಲ, ತಲೆನೋವ್ತಾ ಇರುತ್ತೆ, ಸ್ಟ್ರೆಸ್ ಆಗ್ತಾ ಇರುತ್ತೆ. ಆ ಥರ ನಿಮಗೂ ಕೂಡ ಇಫ್ ಯು ಫೀಲ್ ಟಯರ್ಡ್, ಇಫ್ ಯು ವಾಂಟ್ ಟು ರೆಸ್ಟ್, ಗೋ ರೆಸ್ಟ್. ಯಾರೂ ನಿಮ್ಮನ್ನು ತಡೆಯಲ್ಲ. ಎಲ್ಲರಿಗೂ ಗೊತ್ತು ದಟ್ ಯು ಹ್ಯಾವ್ ಅ ಬ್ಯೂಟಿಫುಲ್ ಲೈಫ್ ಕಮಿಂಗ್ ವಿತ್ ಇನ್ ಯು ಅಂತ. ಸೊ ರೆಸ್ಟ್ ಮಾಡಿ, ಜಾಸ್ತಿ ನೀರು ಕುಡೀರಿ. ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಹ್ಯಾಪಿ ಪ್ರೆಗ್ನೆನ್ಸಿ. Bye-bye.